ವೆರಿ ಗುಡ್. ಎಷ್ಟು ಪಟ್ಟು ಆಶೀರ್ವಾದ? ನೆಕ್ಸ್ಟ್ 10 ಪಟ್ಟು. ಮೂರನೇದು 100, ನಾಲ್ಕನೇದು 1000, ಐದನೇದು ಕೋಟಿ. ಆಯ್ತಾ? ಆಮೇಲೆ ಆರನೇದು ನೋಡಿದ್ರೆ ಯುಗ ಯುಗಗಳಿಗೂ. ಕೊರಿಂಥನು, ತೆಸ್ಲೋನಿಕೆ ಮಾತ್ರ ನೀನು ಓದು ಮಂಜು ಒಂದು ವಚನ 4:18. ஆகையால் அந்த வார்த்தைகளினாலே நீங்கள் ஒருவரைக்கொருவர் தேற்றுங்கள். ಅಷ್ಟೇನಾ? ಅಲ್ಲಿ ಏನ್ ಬರುತ್ತೆ ಅಂದ್ರೆ ಥೆಸಲೋನಿಕದಲ್ಲಿ ಯೇಸು ಸ್ವಾಮಿಯ ಬರೋಣದ ಬಗ್ಗೆ ಹೇಳ್ತಾರೆ. ಆವಾಗ ಸತ್ತವರು ಮೊದಲು ಎದ್ದು ದೇವ್ರ ಸಮ್ಮುಖಕ್ಕೆ ಹೋಗ್ತಾರೆ, ದೇವರೊಂದಿಗೆ ಸೇರಿ ಬರ್ತಾರೆ. ಆಮೇಲೆ ಜೀವಂತವಾಗಿರೋ ನಾವು ಏನ್ ಮಾಡ್ತೀವಿ? ಒಯ್ಯಲ್ಪಡ್ತೀವಿ. ಆವಾಗ ಯೇಸು ಸ್ವಾಮಿಯೊಂದಿಗೆ ನಾವು ಬಾಳ ಜೀವನ ಎಷ್ಟು ವರ್ಷ? ಯುಗ ಯುಗಗಳಿಗೂ. 1000 ಕಾಲ ಅರಸಾಕ್ಷಿ, 1000 ವರ್ಷ ಆಳ್ವಿಕೆ ದೇವ್ರದಿರುತ್ತೆ. ಅದಕ್ಕೆ ಹೇಳಿದ್ದು 1000 ವರ್ಷ ಆಳ್ವಿಕೆನಲ್ಲಿ ನೀವಿವಾಗ ಎಲ್ಲೆಲ್ಲ ವಾಸ ಮಾಡಬೇಕು ಅಂತ ಇಷ್ಟಪಡ್ತೀರೋ, ಯಾವ್ಯಾವ ಮನೆಗಳಲ್ಲಿ ನೀವು ಇರಬೇಕು ಅಂತ ಇರ್ತೀರೋ, ಯಾರ ಸಿಂಹಾಸನದಲ್ಲಿ ಕೂತ್ಕೋಬೇಕು ಅಂತ ಇರ್ತೀರೋ, ಮೋದಿ ಬೇಕಾ ಇಲ್ಲಾಂದ್ರೆ ನಮ್ಮ ಸಿದ್ದರಾಮಯ್ಯ, ಯಾರ್ದು ಸಿಂಹಾಸನ ಬೇಕಾದ್ರೂ ಅವಾಗ ಖಾಲಿಯಾಗಿರ್ತ ವಿಧಾನಸೌಧದಲ್ಲಿ ನೀವು ಒಬ್ಬರೇ ಕೂತ್ಕೊಂಡು ಆಳ್ವಿಕೆ ಮಾಡ್ಬೋದು. ಎಲ್ಲಿ? ಇವಾಗ ವಿಧಾನಸೌಧ ಗೇಟ್ ಒಳಗಡೆ ನಮ್ಮನ್ನು ಬಿಡೋದಿಲ್ಲ, ಕರೆಕ್ಟಾ? ಆದ್ರೆ ದೇವರ ರಾಜ್ಯದ ದೇವರ ಆಳ್ವಿಕೆಯಲ್ಲಿ ಎಲ್ಲ ಬೇಕೋ ಅಲ್ಲಿ ನಾವು ಇರ್ಬೋದು. ನೀವು ತಿಳ್ಕೊಂಡಿರೋ ಹಾಗೆ ಕಾರ್ ಎತ್ಕೊಂಡೆ ಡೆಲ್ಲಿಗೆ ಹೋಗ್ಬೇಕು ಅಂತ ಇಲ್ಲ, ಕ್ಷಣ ಮಾತ್ರದಲ್ಲಿ ಅಲ್ಲಿ ಇರ್ತೀವಿ. ಅಲ್ಲಿಂದ ಅಮೆರಿಕ ನೋಡ್ಬೇಕು ಅಲ್ಲಿರ್ತೀವಿ, ಅಲ್ಲಿಂದ ಪ್ಯಾರಿಸ್ ಟವರ್ ನೋಡ್ಬೇಕು ಅಲ್ಲಿರ್ತೀವಿ. ಯಾಕೆ ಅಂದ್ರೆ ದೇವರ ಆಳ್ವಿಕೆ ಅಷ್ಟು ಬಲವುಳ್ಳ ಆಳ್ವಿಕೆ. ನಮ್ಮ ಆತ್ಮಗಳು ಎಲ್ಲಿ ಬೇಕಾದ್ರೂ ಚಲಿಸಬಹುದು. ಅದು ಯಾವಾಗ ಅಂತ ಹೇಳಿದ್ರೆ ನಾನು ಮೊದಲು ದೇವರ ರಾಜ್ಯನ ಆತನ ನೀತಿನ ಹುಡುಕ್ಬೇಕು. ಆವಾಗ ದೇವರ ರಾಜ್ಯ ಅಂದ್ರೆ ಏನು, ದೇವರ ನೀತಿ ಅಂದ್ರೆ ಏನು, ಯಾಕೆ ನಾನು ಇದನ್ನು ಹುಡುಕ್ಬೇಕು ಅಂತ ಹೇಳೋದಾದ್ರೆ ಅದೇ ಮೊದಲನೇ ವಚನ, ರೋಮರ್ಗೆ ಬರೆದ ಸುವಾರ್ತೆ 10:10 ಓದಿ. ಹೃದಯದಿಂದ ನಂಬದವರ ಮೂಲಕ ನೀತಿಯು ದೊರಕುತ್ತದೆ. ನಂಬಿದವರ ಮೂಲಕ ನೀತಿಯು ದೊರಕುತ್ತದೆ. ಬಾಯಿಂದ ಅರಿಕೆ ಮಾಡದವರ ಮೂಲಕ ರಕ್ಷಣೆಯಾಗುತ್ತದೆ. ಬಾಯಿಂದ ಅರಿಕೆ ಮಾಡಿದಾಗ ರಕ್ಷಣೆ ಉಂಟಾಗುತ್ತೆ. ಅದನ್ನ ನಾನು ವಿಶ್ವಾಸ ಇಟ್ಟಾಗ ನಮ್ಮಲ್ಲಿ ನೀತಿ ಉಂಟಾಗುತ್ತೆ. ಆಗ ದೇವರ ನೀತಿ ಯಾವುದು, ದೇವರ ರಾಜ್ಯ ಯಾವುದು ಅಂತ ಹೇಳಿದ್ರೆ, ದೇವರು ತನ್ನ ಒಂದೇ ಮಗನನ್ನ ನಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಕರೆಕ್ಟಾ ಇಲ್ವಾ? ಆ ದೇವರ ಮಗ ನಮಗೋಸ್ಕರ ಬಂದು, ಹಾಡಲ್ಲಿ ನಾವು ಕೇಳಿದ್ವಲ್ಲ, ಎಂತ ಒಂದು ಮಹಾ ಪರಿಶುದ್ಧ ಸ್ಥಳಕ್ಕೆ ನಾನು ಹೋಗೋಕ್ಕಾಗಿಲ್ವೋ ಆ ಪರಿಶುದ್ಧ ಸ್ಥಳಕ್ಕೆ ದೇವರ ಮಗನ ರಕ್ತದಿಂದ ನಾನು ಹೋಗೋಕೆ ದೇವರು ಕೃಪೆ ಮಾಡಿದ್ದಾರೆ. ಆಗ ಅಮೂಲ್ಯವಾದ ರಕ್ತದಲ್ಲಿ ವಾಸ ಮಾಡೋ ನಾವು ದೇವರು ನಮ್ಮನ್ನ ಹೆಂಗ್ ಆಶೀರ್ವಾದ ಪಡಿಸ್ಬೇಕು ಅಂತ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ನನ್ನ ಮಕ್ಕಳು ದರಿದ್ರದಲ್ಲ, ನನ್ನ ಮಕ್ಕಳು ಸಮೃದ್ಧಿಯಾಗಿರ್ಬೇಕು, ಶ್ರೇಷ್ಠ ವರಗಳಿಂದ ತುಂಬಿರ್ಬೇಕು. ನೀವು ತಿಳ್ಕೊಬೇಡಿ, ಕೊನೆ ಕಾಲ ಅಭಿಷೇಕ ಬಂದ್ಬಿಟ್ಟು ಬರೀ ದೆವ್ವ ಓಡಿಸೋದು, ಸುಖ ಕೊಡೋದು, ಅದ್ ಮಾಡೋದು, ಇದಲ್ಲ. ಇದಕ್ಕಿಂತ ದಾಟಿ ಒಂದು ದೊಡ್ಡ ಅಭಿಷೇಕ ಇದೆ. ನಿಮ್ಮ ಮೇಲೆ ಕೈ ಬಂದ್ರು ದೇವರ ಕೈಗಳು ಹಂಗೆ ನಿಲ್ಬೇಕು. ದೇವರ ಮನುಷ್ಯನಿಗೆ ವಿರುದ್ಧವಾಗಿ ಹಳೆ ಒಡಂಬಡಿಕೆಯಲ್ಲಿದೆ, ಒಂದು ರಾಜ ಕೈ ಚಾಚಿ ಅವನ್ನ ಬೈತಾನೆ. ಅವ್ನು ಯಾವ ರೀತಿ ಕೈ ಚಾಚಿದ್ನೋ ರೆಬೆಕ್ಕಯ್ಯಮ್ಮ ಅವನ ಹೆಸರು, ಅವನ ಹಂಗೆ ಅವನ ಕೈ ಏನಾಯ್ತು ಹಂಗೆ ನಿಂತ್ಬಿಡ್ತು. ಕೈ ಮತ್ತೆ ಕೆಳಗಡೆ ಬಿಡೋಕೆ ಅವನಿಂದ ಆಗಿಲ್ಲ. ಆ ರೀತಿ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರ ಆಕಾಶನ ಕಟ್ಟಬೇಕು, ಮಳೆ ನಿಲ್ಲಬೇಕು. ಅಂತ ಅಭಿಷೇಕನ ನೀವೇನ್ ಮಾಡ್ಬೇಕು, ಈ ಕೊನೆಗಾಲದಲ್ಲಿ ಬಯಸ್ಬೇಕು. ದೇವ್ರು ಅದನ್ನೇ ಇಟ್ಟಿದ್ದಾರೆ ನಮ್ಗೆ. ಆದ್ರೆ ದೇವ್ರು ಏನ್ ಹೇಳ್ತಾರೆ, ಇದೆಲ್ಲ ನಿಮಗ್ ಬೇಕು ಅಂತ ಹೇಳಿದ್ರೆ, ಇಷ್ಟು ಸಮೃದ್ಧಿ ನಿಮಗ್ ಬೇಕು ಅಂತ ಹೇಳಿದ್ರೆ, ನೀವು ಮೊದಲು ಯಾರನ್ನು ಹುಡುಕ್ಬೇಕು ಅಂತ ಹೇಳಿದ್ರೆ ದೇವರ ರಾಜ್ಯನ, ಆತನ ನೀತಿನ ಹುಡುಕ್ಬೇಕು ಅಂತ ಹೇಳಿ. ಆಗ ದೇವರ ನೀತಿ ಅಂದ್ರೆ ಏನು, ದೇವರ ರಾಜ್ಯ ಅಂದ್ರೆ ಏನು ನಾವು ತಿಳ್ಕೊಂಡ್ವಿ. ದೇವರ ರಾಜ್ಯ, ನಾನು ದೇವರೊಂದಿಗೆ ಬಾಳೋ ಒಂದು ಜೀವನ, ದೇವರ ರಾಜ್ಯದಲ್ಲಿರೋ ಒಂದು ಜೀವನ. ಇದು ಯಾರ ಮುಖಾಂತರ ನನಗೆ ಸಿಕ್ತು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಮುಖಾಂತರ ನನಗೆ ಸಿಕ್ತು. ಅದನ್ನ ನಾನು ಏನ್ ಮಾಡ್ಬೇಕು, ನನ್ನ ಹೃದಯದಲ್ಲಿ ನಾನು ಅದನ್ನ ನಂಬೇಕಂತೆ. ಏನ್ ಮಾಡ್ಬೇಕು, ಹೃದಯದಲ್ಲಿ ನಂಬಬೇಕು. ರಕ್ಷಣೆ ಉಂಟಾಗೋಕೆ ಹೃದಯದಲ್ಲಿ ನಂಬಬೇಕು, ನೀತಿ ಉಂಟಾಗೋಕೆ
ಓಕೆ, ಅದನ್ನ ನನ್ನ ಬಾಯಿಂದ ಅರಿಕೆ ಮಾಡಬೇಕು. ಅದರಲ್ಲಿ ಈ ನೀತಿ ಅಂದ್ರೆ ಯಾವ ತರ ನೀತಿ ಅಂತ ಹೇಳಿ 3 ಜನಗಳನ್ನ ನಾವು ನೋಡೋಣ. ಅದರಲ್ಲಿ ಹಳೆ ಒಡಂಬಡಿಕೆನಲ್ಲಿ ಪ್ರಾಮುಖ್ಯವಾಗಿ ಒಂದು ವ್ಯಕ್ತಿನ ಹೇಳೋದಾದ್ರೆ, ಆ ಕಾರ್ಯನ ಎಲ್ಲಿ ಬರ್ತಿದ್ದಾರೆ ಅಂದ್ರೆ ಯಾಕೋಬ. ಯಾರು ತಗೊಂಡ್ರಿ? ಯಾಕೋಬ 2:21 ಯಾರು ತೆಗೆದ್ರಿ? ಓದಿ. ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಸಾಕು. ಅಲ್ಲಿ ಹೇಳ್ತಾ ಇದೆ, ನಮ್ಮ ಪಿತೃಗಳ ತಂದೆಯಾದ ಅಬ್ರಹಾಮನು ತನ್ನ ಒಂದೇ ಮಗ, ಎಷ್ಟು 100 ವರ್ಷದಲ್ಲಿ 100 ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಮಗು ಉಂಟಾಗುತ್ತೆ, ಈಸಾಕನು ಹುಟ್ಟುತ್ತಾನೆ. ಆದ್ರೆ ಆ ಚೊಚ್ಚಲ ಮಗ, ದೇವ್ರು ವಾಗ್ದಾನ ಮಾಡಿದ ಮಗನನ್ನ ದೇವ್ರು ಏನ್ ಮಾಡ್ತಾರೆ, ನೀನ್ ಅವನ್ನ ನನಗೆ ಬಲಿಯಾಗಿ ಸಮರ್ಪಣೆ ಮಾಡ್ಬೇಕು ಅಂತ. ನಾವು ಕೆಲವೊಂದು ಸಾರಿ ಏನ್ ಮಾಡ್ತೀವಿ, ಅಪ್ಪ ನಾನು ನೀನ್ ನಂಬ್ತೀನಿ, ನಾನು ವಿಶ್ವಾಸ ಇಡ್ತೀನಿ, ನಿನ್ನಲ್ಲಿ ನಾನು ಭರವಸೆ ಇಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತೀವಿ. ಆದ್ರೆ ಒಂದು ಸಂಕಟ, ಒಂದು ಕಷ್ಟ, ಒಂದು ದುಃಖ, ಒಂದು ನೋವು, ಒಂದು ಕಣ್ಣೀರ್ ಬಂದ ತಕ್ಷಣನೇ ನಮ್ಮ ಬಾಯಿಂದ ಬರೋ ವಾಕ್ಯ ಹೆಂಗಿರುತ್ತೆ ಅಂದ್ರೆ, ನೀನ್ ನನ್ನ ನೋಡ್ತಾ ಇಲ್ವಾ, ನೀನ್ ನನ್ನನ್ನ ಇಷ್ಟಪಡ್ತೀಯ ಇಷ್ಟಪಡಲ್ಲಪ್ಪ, ದೇವ್ರು ಇದಾರ ಇಲ್ವಾ ಅನ್ನೋ ಸಮಸ್ಯೆಗಳು ಏನಾಗುತ್ತೆ ನಮ್ಮಲ್ಲಿ ಉಂಟಾಗ್ಬಿಡುತ್ತೆ. ಅದಕ್ಕೆ ದೇವ್ರು ಹೇಳ್ತಾರೆ, ನಿಮ್ ಪಿತೃಗಳ ದೇವರಾದ, ಏನಂದ್ರೆ ವಿಶ್ವಾಸನೂ ಕ್ರಿಯೆನೂ 2 ಒಟ್ಟಿಗೆನೆ ನಡಿಬೇಕು. ವಿಶ್ವಾಸನ ಬರೀ ನಂಬ್ತೀನಿ ಅಂತ ಹೇಳಿ ಅದನ್ನ ಕ್ರಿಯೆ ರೂಪಕ್ಕೆ ತಂದಿಲ್ಲ ಅಂತ ಹೇಳಿದ್ರೆ, ಇವಾಗ ಎಲ್ಲರಿಗೂ ಗೊತ್ತು, ಯೇಸು ಸ್ವಾಮಿ ಆದಿಯಲ್ಲೇ ವಾಗ್ದಾನ ಮಾಡಿದ್ರು, ಮನುಷ್ಯನ ಪಾಪ ನಿವಾರಣೆಗಾಗಿ ನಾನು ಬರ್ತೀನಿ ಅಂತ ಆದಿಕಾಂಡ 3ರಲ್ಲಿ ವಾಗ್ದಾನ ಮಾಡಿದ್ರು. ಆದ್ರೆ ಆ ವಾಕ್ಯ ನೆರವೇರೋಕೆ ಎಷ್ಟು ವರ್ಷಗಳಾಯ್ತು ಅಂದ್ರೆ ಸುಮಾರು 4000 ವರ್ಷಗಳಾಯ್ತು. ದೇವ್ರ ಕಾಲ ಸಮೀಪವಾದಾಗ ದೇವರು ಯೇಸು ಸ್ವಾಮಿನ ಭೂಮಿಗೆ ಕಳಿಸಿದ್ರು. ಆಗ ಅವ್ರು ವಾಗ್ದಾನನೂ ಮಾಡಿದ್ರು, ಅದನ್ನ ಕ್ರಿಯೆ ರೂಪದಲ್ಲಿ ತಂದ್ರು. ಅವಾಗ 2 ನಡೆದ್ರೆ ಮಾತ್ರನೇ ಯಾಕೋಬನ ಪುಸ್ತಕ ತುಂಬಾ ಸ್ಪೆಷಲ್ ಪುಸ್ತಕ ಅದು. ಅದ್ರಲ್ಲಿ ನೀವು ಓದೋದಾದ್ರೆ ಹೇಳ್ತಾರೆ, ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಮ ಹತ್ರ ಭಿಕ್ಷೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ತುಂಬಾ ಹೊಟ್ಟೆ ಹಸಿವು, ಆಯ್ತಾ, ಅಮ್ಮ ಸ್ವಲ್ಪ ಊಟ ಹಾಕಿ ಅಂದ್ರೆ, ನಾನು ನಿನ್ಗೋಸ್ಕರ ಪ್ರೇಯರ್ ಮಾಡ್ತೀನಿ, ಯಾರಾದ್ರೂ ಊಟ ಹಾಕ್ತಾರೆ ಹೋಗು ಅಂದ್ರೆ ಅವ್ರು ನಿಮ್ಮನ್ನೇನು ಹೇಳ್ಬಿಟ್ಟು ಹೋಗ್ತಾರೆ? ಅರ್ಥ ಆಯ್ತಾ ಹೇಳಿದ್ದು? ಎಲ್ಲ ಏನೋ ಮಂದ ಹಿಡ್ದಂಗೆ ಕೂತಿದ್ದೀರಾ, ಆಯ್ತಾ? ಕರೆಕ್ಟಾಗಿ ಕೇಳಿ. ಇವಾಗ ನಾನು ಬಂದ್ಬಿಟ್ಟು ನಾನು ಪ್ರೇಯರ್ ಮಾಡ್ತೀನಿ, ವಿಶ್ವಾಸ ಇದೆ, ಆದ್ರೆ ಅದನ್ನ ನಾನು ಕ್ರಿಯೆ ರೂಪಕ್ಕೆ ತರಬೇಕು. ಅವ್ರು ಹಸಿವಿನಿಂದ ಬಂದಾಗ ಅವ್ರಿಗೆ ನಾನು ಆಹಾರ ಕೊಟ್ರೇನೆ ಅದು ನೀತಿ ಅಂತ ಎಣಿಸಲ್ಪಡುತ್ತೆ ಹೊರತು ನೀತಿ ನಾನು ಕೊಟ್ಟಿಲ್ಲ ಅಂದ್ರೆ ಅದು ನೀತಿ ಅಲ್ಲ. ಹಸಿವಿನಲ್ಲಿ ಇರೋನ್ಗೆ ನಾನು ಆಹಾರ ಕೊಡದೆ ನೀನ್ ಸಮಾಧಾನದಿಂದ ಹೋಗಪ್ಪ, ನಾನು ನಿನ್ಗೋಸ್ಕರ ಪ್ರೇಯರ್ ಮಾಡ್ತೀನಿ ಅಂದ್ರೆ ಅವನೇನ್ ಹೇಳ್ಬಿಟ್ಟು ಹೋಗ್ತಾನೆ ಗೊತ್ತಾ? ಊಟ ಕೊಡೋಕ್ಕೆ ನಿನ್ಗೆ ಹೋಗ್ತಾ ಇಲ್ಲ, ನೀನೇನು ನನಗೆ ಸಮಾಧಾನದಿಂದ ಪ್ರೇಯರ್ ಮಾಡಿ, ನೀನು ಬೇಡ, ನಿನ್ ಪ್ರೇಯರು ಬೇಡ, ಹೋಗು ಅಂತ. ಅದೇ ನೀವು ಅವ್ರ ಹಸಿವಿನಿಂದ ಬಂದವ್ರಿಗೆ ಒಂದೊತ್ತು ಊಟ ನೀವು ಹಾಕ್ಬಿಟ್ರೆ ತಮ್ಮ ಲೈಫ್ ಲಾಂಗ್ ಅವ್ರು ನೆನೆಸ್ತಾರೆ, ಹೊಟ್ಟೆ ಹಸಿವಿನಿಂದ ಮನೆಗೆ ಹೋದೆ, ನನ್ನನ್ನು ತೃಪ್ತಿಪಡಿಸಿ ಕಳಿಸಿದ್ರು. ಬಟ್ಟೆ ಇಲ್ಲದೆ ನಾನು ಹೋದೆ, ನನಗೆ ಬಟ್ಟೆ ಕೊಟ್ಟು ತೃಪ್ತಿ ಕಳಿಸಿದ್ರು. ಹಣ ಇಲ್ಲದೆ ನಾನು ಹೋದೆ, ಅದನ್ನ ನನ್ಗೆ ಹಣ ಕೊಟ್ಟು ಕಳಿಸಿದ್ರು. ಇದೆಲ್ಲ ಯಾರು ನೋಡ್ತಾರಂದ್ರೆ ಪರಲೋಕದ ತಂದೆ ನೋಡ್ತಾ ಇರ್ತಾರೆ. ಅದಕ್ಕೇನೆ 2 ಭಾಗ ಕುರಿಗಳನ್ನ ಸಪರೇಟ್ ಮಾಡ್ತಾರೆ ಗೊತ್ತಾ? ಹೊಸ ಒಡಂಬಡಿಕೆನಲ್ಲಿ ದೇವ್ರು ಹೇಳ್ತಾರೆ, ನಾನು ಕಾವಲಲ್ಲಿದ್ದೆ, ನೀವು ಬಂದು ನನ್ನನ್ನು ಸಂಧಿಸಿದ್ರಿ, ನಾನು ರೋಗದಲ್ಲಿದ್ದೆ, ನೀವು ನನಗೋಸ್ಕರ ಪ್ರೇಯರ್ ಮಾಡಿದ್ರಿ, ನಾನು ಹಸಿವಿನಿಂದ ಇದ್ದೆ, ನೀವು ನನ್ಗೆ ಆಹಾರ ಕೊಟ್ರಿ. ಅವ್ರು ಕೇಳ್ತಾರೆ, ಸ್ವಾಮಿ ಇದೆಲ್ಲ ನಾವು ಯಾವಾಗ ಮಾಡಿದ್ವಿ? ಅವಾಗ ಅವ್ರು ಹೇಳ್ತಾರೆ, ದೇವ್ರು ಹೇಳ್ತಾರೆ, ಯಾವ್ದೆಲ್ಲ ನೀವು ಈ ಜನರಿಗೆ ಮಾಡಿದ್ರು ಅದೆಲ್ಲ ನನಗೆ ಮಾಡ್ದಂಗೆ ಅಂತ. ಅವಾಗ ನೀವು ಮಾಡೋ ಒಂದೊಂದು ಪ್ರತಿಫಲನೂ ನಿಮ್ಮನ್ನು ಹಿಂಬಾಲಿಸ್ತಾನೆ ಇರುತ್ತೆ. ನೀವು ಮಾಡೋ ಒಂದೊಂದು ಕಾರ್ಯ ನನ್ಗೆ ವಿಶ್ವಾಸ ಇದೆ, ನಾನು ನನ್ನ ವಿಶ್ವಾಸದಲ್ಲೇ ಇರ್ತೀನಿ ಅಂದ್ರೆ ಅದು ನೀತಿ ಅನ್ಸೋದಿಲ್ಲ. ಯಾವಾಗ ಅಬ್ರಹಾಮನು ತನ್ನ ಸ್ವಂತ ಮಗನನ್ನ ತಗೊಂಡೋಗಿ ಬಲಿಪೀಠದ ಮೇಲೆ ಇಡೋವರೆಗೂ ಅಬ್ರಹಾಮನಿಗೆ ಒಂದು ನಂಬಿಕೆ, ಇದು ವಾಗ್ದಾನದ ಮಗು, ಆತನ ನನಗೆ ಕೊಟ್ಟ, ಆತನಿಗೆ ಗೊತ್ತು, ಕೊಟ್ಟಿರೋದು ಆತನೇ, ಕೇಳೋದು ಆತನೇ. ಆದ್ರೆ ಅವನ ವಿಶ್ವಾಸ ಎಷ್ಟು ದೊಡ್ಡದು ನೋಡಿ. ಅಬ್ರಹಾಮನ ಕೆಳಗಡೆ ಅವರ ಕೆಲಸಗಾರನ ನಿಲ್ಲಿಸ್ಬಿಟ್ಟು ಮೇಲೆ ಹೋಗೋವಾಗ ಹೇಳ್ತಾನೆ, ನಾವಿಬ್ರು ಹೋಗಿ ಆರಾಧನೆ ಮಾಡಿ ಹಿಂದಿರುಗಿ ಬರ್ತೀವಿ, ನೀವು ಇಲ್ಲೇ ವೆಯ್ಟ್ ಮಾಡಿ. ಅವಾಗ ಅವನಿಗೆ ನಂಬಿಕೆ, ಕೊಟ್ಟ ದೇವರು ತಗೊಳ್ಳೋದಿಲ್ಲ, ಆದ್ರೂ ಅವ್ರು ಕೇಳಿದ್ದಾರೆ.
ಕೇಳಿದವ್ರಿಗೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗಲೇ ಮೊದಲನೇ ಬಾರಿ ಹೇಳ್ತಾ ಇದೆ, ದೇವರು ಅವನ ಆ ಭಕ್ತಿಗೆ ಮೆಚ್ಚಿ ಹೇಳ್ತಾರೆ ಅವನು ನೀತಿವಂತನು ಅಂತ ಹೇಳಿ. ಆಗ ನೀತಿವಂತನು ಯಾರಂದ್ರೆ ದೇವರ ಇಷ್ಟಾರ್ಥಗಳನ್ನ ಪೂರೈಸುವಾತನೇ ನೀತಿವಂತ. ದೇವರ ಇಷ್ಟವನ್ನ ಪೂರೈಸುವಾತನು ನೀತಿವಂತ ಅಂತ ಹೇಳಿದ್ರೆ ಪ್ರತಿನಿತ್ಯ ನಮ್ಮ ಆಸೆ, ನಮ್ಮ ಬಯಕೆ ಎಲ್ಲ ಹೆಂಗಿರ್ಬೇಕಂದ್ರೆ, ಅದೇ ನಾನು ನಿಮ್ಗೆ ಹೇಳಿದ್ದು, ಸೇವೆ ನಮ್ದಲ್ಲ, ಸೇವೆ ನಾನ್ ಮಾಡೋದಲ್ಲ, ಸೇವೆ ನನ್ನಿಷ್ಟದಂಗೆ ಮಾಡೋದಲ್ಲ, ನಾನು ಹಾಕೋ ಪ್ಲಾನ್ ಅಲ್ಲ. ಸೇವೆ ಯಾವತ್ತು ಪರಲೋಕದ ತಂದೆದು ಪ್ಲಾನು, ಅಲ್ಲಿಂದಾನೇ ಬರ್ಬೇಕು. ಅಪ್ಪ ನಾನು ಏನ್ ಮಾಡ್ಬೇಕು, ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಪೌಲನ್ ಸೀಲನೆಲ್ಲ ಮಾಡಿದ ನೀವು ಸೇವೆಗಳನ್ನೆಲ್ಲ ನೋಡಿದ್ರೆ, ರಾತ್ರಿ ಅವ್ರನ್ನ ಅಲ್ಲಿಗೆ ಹೋಗ್ಬೇಡ ಅಂದ್ರೆ ಅವ್ರು ಅಲ್ಲಿಗೆ ಹೋಗೋದಿಲ್ಲ. ದೇವ್ರು ತಡೆ ಮಾಡಿರ್ತಾರೆ. ನೀನು ಇಲ್ಲಿಗೆ ಹೋಗು ಅಂದ್ರೆ ಎಷ್ಟೇ ಕಷ್ಟ ಇದ್ರು ಅವ್ರು ಹೋಗ್ತಾನೆ ಇದ್ರು. ಆ ರೀತಿ ಒಂದು ಸೇವೆ ಈ ಕೊನೆಗಾಲದಲ್ಲಿ ನಾವು ಪ್ರತಿಯೊಬ್ರು ಮಾಡಬೇಕು. ದೇವ್ರ ಹತ್ರ ಕೂತ್ಕೊಳ್ಳಿ, ದೇವರ ಸಮ್ಮುಖದಲ್ಲಿ ಅಧಿಕವಾಗಿ ಕೂತ್ಕೊಳ್ಳಿ. ಅಪ್ಪ ನಾನು ಎಂತ ಸೇವೆ ಮಾಡಬೇಕು, ನಿನಗೆ ಮೆಚ್ಚುಗೆ ಆದ ಸೇವೆ. ಇನ್ನು ಸೇವೆ 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 ಅಂತ ಓಡ್ತಾ ಇದ್ದಾರೆ, ಏನ್ ಸೇವೆ ಮಾಡ್ತಾರಂತಾನೆ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ಬಿದ್ಬಿಡ್ಬೋದು. ಆದ್ರೆ ನಾವು ಪಾದದಲ್ಲಿ ಕಾದಿದ್ದು ಆ ಅಭಿಷೇಕನ ಹೊಂದ್ಕೊಂಡು, ಅಧಿಕಾರನ ಹೊಂದ್ಕೊಂಡು ಹೋಗೋದಾದ್ರೆ, ನಮ್ಮ ಸೇವೆಯಲ್ಲಿ ಆತ್ಮ ಸ್ವರೂಪನ ಮುಂದೆ ಹೋಗುವಾಗ ನೀವು ಪ್ರಾರ್ಥನೆ ಮಾಡೋದು ಬೇಡ, ನೀವು ಬಾಯಿ ತೆಗೆದು ಅವ್ರ ಹತ್ರ ಮಾತಾಡುವಾಗಲೇ ದೇವ್ರ ಬಿಡುಗಡೆ ಕೊಟ್ಬಿಡ್ತಾರೆ. ಅವರಲ್ಲಿ ಅದ್ಭುತ ನಡೆಯುತ್ತೆ. ನೀವು ಹೋಗೋ ಕಡೆ ಎಲ್ಲ ದೇವ್ರು ಅದ್ಭುತ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ನಾನು ದೇವರಿಗೆ ಮೆಚ್ಚುಗೆಯಾಗಿ ಅವ್ರ ಪಾದದಲ್ಲಿ ಕೂತಿದ್ದೀನಿ. ಆಗ ಅಬ್ರಹಾಮನು ಈಸಾಕನನ್ನ ಬಲಿ ಸಮರ್ಪಿಸಿದಾಗ್ಲೇನೆ ವಚನ ಹೇಳ್ತಾ ಇದೆ, ದೇವರು ಅವನನ್ನ ನೀತಿವಂತನಾಗಿ ಕಂಡುಕೊಂಡ ಅಂತ ಹೇಳಿ. ಆಗ ಎಂತ ಕಷ್ಟ ಬರ್ಲಿ, ದೇವರು ನಿಮ್ಮನ್ನ ಈ ಸ್ವಭಾವ ಬಿಡು ಅಂತ ಹೇಳ್ತಾರ, ನಿಮ್ಗೆ ಅದು ಕಠಿಣವಾಗಿರುತ್ತೆ. ಆದ್ರೆ ದೇವ್ರ ಹತ್ರ ಹೇಳಿ, ಅಪ್ಪ ಈ ಕಠಿಣ ಸ್ವಭಾವದಿಂದ ನನ್ನನ್ನು ಬಿಡಿಸಿ, ಇದರಿಂದ ನಾನು ಆಚೆ ಬರೋಕೆ ಕೃಪೆ ಮಾಡಿ, ಇದರಿಂದ ನನಗೆ ಬರೋಕ್ಕಾಗಿಲ್ಲ, ಇದನ್ನ ನನ್ನಿಂದ ಬಿಡೋಕ್ ಆಗ್ತಾ ಇಲ್ಲ, ಏನೇ ಇರ್ಲಿ ನೀವು ಬಯಸೋದಾದ್ರೆ ದೇವರ ಸಮ್ಮುಖದಲ್ಲಿ ಆತನ ಬಲಿಪೀಠದಲ್ಲಿ ನಿಮ್ಮ ಬಲಹೀನತೆಗಳನ್ನ ಇಕ್ಕೋವಾಗ ದೇವರು ಅದನ್ನ ಸುಟ್ಟಾಕ್ತಾರೆ. ಮತ್ತೆ ನಮ್ಮ ಸುತ್ತಲೂ ಆ ಕಾರ್ಯಗಳನ್ನ ನಾವು ನೋಡೋಕೆ ಆಗೋದಿಲ್ಲ. ದೇವರು ಅಷ್ಟು ಪರಿಶುದ್ಧವಾಗಿ ನಮ್ಮನ್ನು ನಡೆಸ್ತಾರೆ. ಆಗ ದೇವರ ನೀತಿಯಲ್ಲಿ ನಾನು ನಡಿಬೇಕು, ದೇವರಿಗೆ ಮೆಚ್ಚುಗೆಯಾಗಿ ನಾನು ನಡಿಬೇಕು ಅಂತ ಹೇಳಿದ್ರೆ ದೇವ್ರು ಏನನ್ನು ಬಯಸ್ತಾರೋ ಅದೇ ನಮ್ಮಲ್ಲಿ ಇರಬೇಕು. ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಸೈತಾನ ಒಂದು ಮನುಷ್ಯನನ್ನ ದೇವರಿಂದ ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಅವ್ನ ಕೈ ಇಕ್ಕೋದೆ ಸಭೆಗೆ ಹೋಗೋ ಕಾರ್ಯನ ಸ್ಟಾಪ್ ಮಾಡೋದು. ನಿಮ್ಗೇನು ಅನ್ಸ್ಬಿಡುತ್ತೆ, ಅಯ್ಯೋ ಏನು ಸಭೆಗೆ ಹೋಗೋದು, ಏನು ಮಾಡೋದು, ಏನು ಪ್ರಾರ್ಥನೆ, ಅಲ್ಲಿಂದ ಅಲ್ಲಿಗೇನಾಗುತ್ತೆ, ಹಂಗೆ ಸ್ವಲ್ಪ 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 ಹಿಂಜಾರಿ ಹೋಗಿ ಹಂಗೇ ಹೋಗ್ಬಿಡ್ತೀರ. ಅದಕ್ಕೆ ಇದೆ ಯಾಕೋಬನ ಪುಸ್ತಕದಲ್ಲಿ ಇಬ್ರಾಯರಲ್ಲಿ ಹೇಳುತ್ತೆ, ಒಬ್ರು ಸಭೆಗೆ ಬರೋದನ್ನ ಬಿಟ್ಬಿಟ್ರ ನೀವು ಸುಮ್ಮನೆ ಇರ್ಬೇಡಿ, ಅವ್ರನ್ನ ಹೋಗಿ ವಿಚಾರಿಸಿ ಮಾತಾಡಿ ಮತ್ತೆ ಅವ್ರನ್ನ ಏನ್ ಮಾಡ್ಬೇಕಂತೆ, ಸಭೆಗೆ ಕರ್ಕೊಂಡು ಬಂದು ಹಾಕ್ಬೇಕಂತೆ. ಆಗ ಸಭೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ದೇವ್ರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅವಾಗ ನಿಮ್ಮ ಬಲಹೀನತೆಗಳನ್ನ ದೇವ್ರ ಸಮ್ಮುಖದಲ್ಲಿ ಇಟ್ಬಿಡಿ, ದೇವ್ರು ನಿಮ್ಮನ್ನ ನಡ್ಸೋಕೆ ಶಕ್ತರಾಗಿದ್ದಾರೆ. ಯೋಗ ಪುಸ್ತಕ ಯಾರು ಎತ್ತಿದ್ರಿ ಟಕ್ಕಂತ ಓದಿ, ಓದ್ಮ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಸಾಕು. ಇಲ್ಲಿ ಹೇಳ್ತಾ ಇದೆ, ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇದು ಎಂತ ಒಂದು ಕಠಿಣ ಕಾಲ ಅಂತ ಹೇಳಿದ್ರೆ, ಅವನಿಗಿದ್ದ ಸಮೃದ್ಧಿ, ಅವನಿಗಿದ್ದ ಐಶ್ವರ್ಯ, ಅವನಿದ್ದ ದೇಶದಲ್ಲಿ ಅವನೇ ದೊಡ್ಡ ಗಣ್ಯ ವ್ಯಕ್ತಿ. ಈ ಒಂದೇ ದಿವಸದಲ್ಲಿ ಗಣ್ಯ ವ್ಯಕ್ತಿ ಎಲ್ಲಾನು ವಾಶ್ ಔಟ್, ಒಂದೂ ಇಲ್ಲ. ಆದ್ರೆ ಅಲ್ಲಿ ವಚನ ಹೇಳ್ತಾ ಇದೆ, ದೇವದೂತರು ಹೋಗಿ ನಿಲ್ಲುವಾಗ ಯಾರು ನಿಂತ್ರಂತೆ, ಸೈತಾನನು ನಿಂತು. ಸೈತಾನ ಬಂದು ದೇವ್ರ ಹತ್ರ ಕೇಳಿಲ್ಲ ಯೋಬನ್ನ ಕೊಡು ಅಂತ, ದೇವರೇ ಸ್ವತಃ ಹೋಗಿ ಇಡ್ತಾ ಇದ್ದಾರೆ. ಆವಾಗ ದೇವ್ರಿಗೇನು, ಎಂತ ಪರಿಸ್ಥಿತಿನಲ್ಲೂ ಯೋಬ ನನ್ನನ್ನ ತಿರಸ್ಕಾರ ಮಾಡೋದಿಲ್ಲ. ಆ ನಂಬಿಕೆನ ನಾವು ದೇವ್ರಿಗೆ ಉಂಟು ಮಾಡ್ಸೋಕ್ಕಾಗುತ್ತಾ?
ಈ ಕೊನೆಗಾಲದಲ್ಲಿ ಆ ನಂಬಿಕೆನೇ ದೇವರು ಎದುರು ನೋಡ್ತಾರೆ. ನನ್ನ ಮಗ ನನ್ನ ಮಗಳು ಏನೇ ಕಠಿಣ ಕಾಲ ಬರಲಿ ನನ್ನ ನಾಮನ ತಿರಸ್ಕಾರ ಮಾಡಬಾರ್ದು, ನನ್ನಲ್ಲಿ ದೃಢವಾಗಿ ನಿಲ್ಬೇಕು ಅಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಆ ನಂಬಿಕೆನ ನಾವು ದೇವ್ರಿಗೆ ಕೊಡಬೇಕು. ಅವ್ರು ಎಲ್ಲವನ್ನ ನಮ್ಗೆ ತ್ಯಜಿಸಿ ಕೊಟ್ಬಿಟ್ರು, ಆದ್ರೆ ನಾವೇ ಹಿಂದೇನ್ ಮಾಡ್ಬೇಕು, ದೇವರನ್ನ ನಂಬಿ ಸೈತಾನ ಹೋಗಿ ಅಲ್ಲಿ ಕೇಳೋವಾಗ್ಲೂ ಅವ್ರು ಹೇಳ್ತಾರೆ, ನನ್ನ ದಾಸನಾದ ಯೋಬನ ಮೇಲೆ ನೀನ್ ಗಮನ ಇಟ್ಟ? ಅವನು ಹೇಳ್ತಾನೆ, ಅವನ್ನ ನೀವು ಬೇಲಿ ಹಾಕಿರೋವಾಗ ಅವನು ಹೇಳೋ ಮಾತು ಕೇಳಿ ಲೋಕ ಎಲ್ಲ ತಿರುಗಾಡಿ ಬರ್ತಾ ಇದ್ದಾನೆ, ಆದ್ರೆ ಅವನ ಕಣ್ಣಿಗೆ ಯಾಕೆ ಕಾಣಿಸಿಲ್ಲ? ಯೋಬ ಕಾಣಿಸಿಲ್ಲ. ಯಾಕೆ ಅಂದ್ರೆ ದೇವರು ಅವನ ಕಣ್ಣಿಗೆ ಯೋಬ ಬೀಳ್ದಂಗೆ ಮರೆಮಾಚಿ ಕಾವಲ್ ಮಾಡಿ ಇಟ್ಟಿದ್ರು. ನಿಮ್ಗೂ ಅದೇ ಸ್ಥಿತಿನೇ. ದೇವರು ನಮ್ಮನ್ನ ಏನ್ ಮಾಡ್ತಾರೆ ಅದೇ ತರಾನೇ ಭದ್ರವಾಗಿರ್ತಾರೆ. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಮಕ್ಕಳಿರ್ಲಿ ನಮ್ಮ ಕುಟುಂಬ ಇರ್ಲಿ ಪ್ರತಿಯೊಂದನ್ನ ದೇವರು ತನ್ನ ರಕ್ತದಲ್ಲೇ ಮುಚ್ಚಿಟ್ಟಿರ್ತಾರೆ. ದೇವರು ಈಸಿಯಾಗಿ ಕೊಡೋಕೆ, ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಒಂದು ಕಾರ್ಯ ನಡೆಯುತ್ತೆ ಅಂದ್ರೆ ದೇವ್ರ ಅಪ್ಪಣೆ ಇಲ್ಲದೆ ಏನು ನಡೆಯೋಕೆ ಸಾಧ್ಯ ಇಲ್ಲ. ದೇವ್ರ ಪರ್ಮಿಷನ್ ಕೊಟ್ರೆ ಮಾತ್ರನೇ ಕಾರ್ಯಗಳು ನಡೆಯುತ್ತೆ. ಈಗ ಯೋಬನ್ ಬಗ್ಗೆ ದೇವ್ರೇ ಹೇಳ್ತಾರೆ, ಹೋಗಿ ನೀನ್ ಬೇಕಾದ್ರೆ ಟೆಸ್ಟ್ ಮಾಡ್ಕೊ, ಏನೇ ಮಾಡು, ಅವ್ನು ಏನ್ ಮಾಡೋದಿಲ್ಲ, ನನ್ನನ್ನು ಬಿಟ್ಟು ಹಿಂಜಾರೋದೇ ಇಲ್ಲ, ಅವ್ನು ನನ್ನ ನಾಮನ ದೂಷಣೆ ಮಾಡೋದಿಲ್ಲ, ಅವನಿಗೆ ನೀನ್ ಏನೇ ಮಾಡು, ಒಂದ್ಸಲ ಅಲ್ಲ 2 ಸಲ ಸೈತಾನನ ಕೈಯಲ್ಲಿ ದೇವ್ರ ಪರ್ಮಿಷನ್ ಕೊಡ್ತಾರೆ ಹೋಗು ಅಂತ. ಅವನಿಂದ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾನೆ. ಇವಾಗ ಯಾರನ್ನ ಎಬ್ಬರಿಸ್ತಾರೆ ಸೈತಾನ ಅಂತ ಹೇಳಿದ್ರೆ ಅವ್ರ ಹೆಂಡತಿನೇ ಎಬ್ಬರಿಸ್ತಾನೆ. ಹೇಳ್ತಾಳೆ ಹೆಂಡತಿ ಬಂದ್ಬಿಟ್ಟು, ಇಷ್ಟು ನೀನು ಈ ಸ್ಥಿತಿನಲ್ಲಿ ಇದೆಯಲ್ಲ, ಈಗ ಹೋಗಿ ನಿನ್ಗೆ ದೇವ್ರು ತುಂಬಾ ಮುಖ್ಯನಾ? ನೀನೇನ್ ಮಾಡು, ಆ ದೇವ್ರ ನಾಮನ ದೂಷಣೆ ಮಾಡಿ ಜೀವನ ಬಿಟ್ಟು, ಜೀವನ ಹಂಗೆ ಬಿಟ್ರೆ ಪರವಾಗಿಲ್ಲ, ದೂಷಣೆ ಮಾಡಿ ಬಿಡ್ಬೇಕಾಗಿರೋದೇನು? ಆಗ ಅವನು ಹೇಳ್ತಾನೆ, ಏನ್ ಹೇಳ್ತಾನೆ ಗೊತ್ತಾ ಅವ್ರ ಹೆಂಡತಿಗೆ, ಒಳ್ಳೆ ಹುಚ್ಚಿ ಮಾತಾಡ್ದಂಗೆ ಮಾತಾಡ್ತೀಯಲ್ಲ, ಆತನ ಕರಗಳಿಂದ ಒಳ್ಳೇದನ್ನ ಪಡೆದ ನಾವು ಕೆಟ್ಟದ್ದನ್ನು ಪಡೆಯಬೇಡ್ವಾ? ಆತನ ಕೊಟ್ಟ ಎಲ್ಲ ಆತನ ತಗೊಂಡ. ನಾನು ಹೆಂಗ್ ಬಂದೆ, ದೇವರ ಒಂದೇ ಅಧಿಕಾರದಲ್ಲೇ ಹೇಳ್ತಾನೆ, ಈ ಭೂಮಿಗೆ ನಾನು ಹೆಂಗ್ ಬಂದೆ, ಬೆತ್ತಲೆಯಾಗಿ ನನ್ನ ತಾಯಿ ಹೊಟ್ಟೆಯಿಂದ ಬಂದೆ, ಅದೇ ರೀತಿ ನಾನು ಹಿಂದಿರುಗ್ತೀನಿ. ಆದ್ರೆ ಒಂದು ದಿವಸನೂ ನನ್ನ ಬಾಯಿ ತೆಗೆದು ನನ್ನ ದೇವರನ್ನ ನಾನು ದೂಷಣೆ ಮಾಡೋದಿಲ್ಲ. ನಾವೆಷ್ಟು ಸಲ ದೇವರ ನಾಮನ ದೂಷಣೆ ಮಾಡ್ತೀವಿ, ಅನೇಕ ಬಾರಿ. ಯಾರಾದ್ರೂ ಬಂದು ನಮ್ಮನ್ನ ನೀವು ಕ್ರೈಸ್ತರ ಅಂತ ಕೇಳಿದ್ರೆ ಅಕ್ಕಪಕ್ಕ ಇದ್ರೆ ಅದನ್ನ ಹೇಳೋಕ್ಕೂ ನಾವು ಭಯ ಬೀಳ್ತೀವಿ. ಯಾರಿಗೂ ನಾವು ಭಯ ಬೀಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರ್ವಶಕ್ತನಾದ ದೇವರನ್ನ ಆರಾಧನೆ ಮಾಡ್ತಾ ಚಿಕ್ಕ ಚಿಕ್ಕ ಸ್ಥಳಗಳಲ್ಲೂ ನೀವು ಯೇಸು ಸ್ವಾಮಿನ ಬಿಟ್ಕೊಡ್ದೆ ನೀವು ಅವ್ರ ನಾಮನ ಗಣಪಡಿಸ್ತಾನೆ ಬಂದ್ರೆ ದೇವ್ರು ನಮ್ಮನ್ನ ಉನ್ನತ ಸ್ಥಾನಕ್ಕೆ ತರ್ತಾರೆ. ದೇವ್ರು ನಮ್ಮನ್ನ ಸುಮ್ಗೆ ಬಿಡೋದಿಲ್ಲ. ಆಗ ಯೋಬನನ್ನ ದೇವರು ಸೈತಾನನ ಕೈ ಇಕ್ಕೋಕೆ ಪರ್ಮಿಷನ್ ಕೊಟ್ಟರು. ಯೋಬನ ಆಶೀರ್ವಾದ ಎಷ್ಟಿತ್ತು ಅಂದ್ರೆ ಕಳೆದುಕೊಂಡ ಎಲ್ಲ ಒಂದೊಂದು 2ರಷ್ಟು ಪಡ್ಕೊಂಡಂತೆ. ಸತ್ಯವೇದದಲ್ಲಿ ಹೇಳ್ತಾ ಇದೆ, ಯೋಬನ ಹೆಣ್ಣು ಮಕ್ಕಳ ತರ ಸೌಂದರ್ಯ ಉಳ್ಳವರು ಭೂಮಿ ಮೇಲೆ ಒಬ್ರು ಇಲ್ಲ. ಅವಾಗ ಸೌಂದರ್ಯವಾದ ಮಕ್ಕಳು. ಅವಾಗ ಯೋಚನೆ ಮಾಡಿ, ಎಂತ ಸ್ಥಿತಿನಲ್ಲಿ ಯೋಬನ ಏನ್ ಮಾಡಿಲ್ಲ. ಈ ಕಾಲ ಎಂತ ಕಾಲ ಅಂತ ಹೇಳಿದ್ರೆ ನಮ್ಮ ವಿಶ್ವಾಸನ ಟೆಸ್ಟ್ ಮಾಡೋ ಕಾಲದಲ್ಲೇ ನಾವು ಬಂದಿದ್ದೀವಿ. ಇದಕ್ ಮುಂಚೆ ಇದ್ದವ್ರದ್ದು ಜನರೇಷನ್ ಎಲ್ಲ ಪರವಾಗಿಲ್ಲ, ಹೊರಟೋಗ್ಬಿಟ್ರು. ನಾವು ಬಾಳೋ ಕಾಲ ಹೆಂಗೆ ಅಂದ್ರೆ ಎಷ್ಟು ಕಠಿಣ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಕರ್ದಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೈತಾನ ಹಂಗೆ ಬಾಚ್ಕೊಂಡು ಹೊರಟೋಗ್ಬಿಡ್ತಾರೆ. ಯಾವಾಗ್ಲೂ ಅವ್ರ ಕರ್ದಲ್ಲಿದ್ದಪ್ಪ, ಇವತ್ತು ನನಗೆ ಜೀವ ಕೊಟ್ಟಿದ್ಯಾ, ಯಾವ ಕಡೆನೂ ನಿನ್ನ ನಾಮನ ನಾನು ದೂಷಣೆ ಮಾಡಬಾರ್ದು, ನಿನ್ನ ನಾಮಕ್ಕೆ ಧಕ್ಕೆ ತರುವ ಒಂದು ಕಾರ್ಯನೂ ನನ್ನಲ್ಲಿ ಇರಬಾರ್ದು, ನಾನು ಎಲ್ಲೇ ಇದ್ರೂ ನಿನ್ನ ನಾಮನ ನಾನು ಘನಪಡಿಸ್ಬೇಕು. ಆಗ ದೇವರು ಬಿಡು ಅಂತ ಹೇಳೋದನ್ನ ಬಿಡಬೇಕು, ದೇವರು ಸಮರ್ಪಣೆ ಮಾಡು ಅನ್ನೋದನ್ನ ಮಾಡಬೇಕು. ಇವಾಗ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈ ಕಡೆನೆ ನೀವೆಲ್ಲ ಚೆನ್ನಾಗಿ ರೆಡಿ ಆಗಿದ್ದೀರಲ್ಲ, ದೇವ್ರು ಹೇಳ್ತಾರೆ ಲಿಪ್ಸ್ಟಿಕ್ ಹಾಕೋದೆಲ್ಲ ಬೇಡ ಬಿಟ್ಬಿಡಿ ಅಂತ ಹೇಳ್ತಾರೆ ಅಂತ. ಇರ್ತೀನ ಸ್ವಾಮಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದ್ರೇನೆ ಸ್ವಾಮಿ ಚೆನ್ನಾಗಿ, ನೀನು ಹಾಕಿಲ್ಲ ಅಂದ್ರೇನೆ ಚೆನ್ನಾಗಿರ್ತೀಯ ಅಂತ ಹೇಳಿದ್ರೆ ಎಷ್ಟು ಜನ ಬಿಡೋಕ್ ರೆಡಿ? ಹಾಕೊಂಡಿರೋರೆ ಕೈ ತೆಗ್ದಿಲ್ಲ, ಹಾಕ್ತಾ ಇರೋ ಕೈ ತೆಗಿತಾ ಇದ್ದಾರೆ. ಅರ್ಥ ಆಯ್ತಾ? ಒಂದು ಚಿಕ್ಕ ಕಾರ್ಯ, ಒಂದು ಎಕ್ಸಾಂಪಲ್ ಹೇಳಿದ್ದು ನಾನು. ಆಯ್ತಾ? ಈ ಕಡೆ ಬರೋದಿದ್ರೆ ಅನೇಕ ಕಾರ್ಯ ಇದೆ. ಒಂದು ಸಿಗರೇಟ್ ಅಭ್ಯಾಸ ಇದೆ, ಕುಡಿಯೋದಿದೆ, ಏನೇನಿದೆಯೋ ಎಲ್ಲರದು ಒಂದು ಕೆಟ್ಟ ಮಾತು ಮಾತಾಡೋದಿರುತ್ತೆ, ಇಲ್ಲ ಏನೋ ಒಂದಿದೆ ಅಂತ ದೇವ್ರು ಹೇಳ್ತಾರೆ, ನಾನು ನಿನ್ನ ಜೊತೆ ಮಾತಾಡಬೇಕು, ಈ ಕಾರ್ಯ ಅಡ್ಡಿಯಾಗಿದೆ, ಬಿಡೋಕ್ ರೆಡಿನಾ ಅಂತ ಹೇಳಿದ್ರೆ ಬಿಡೋಕ್ ನಾವು ಸಿದ್ಧವಾಗಿದ್ದೀವಾ? ಸಿದ್ಧವಾಗಿರ್ಬೇಕು. ದೇವ್ರು ಯಾವ್ದನ್ನ ಅವ್ನು ನೋಡಿ ಒಂದೇ ಮಗ ತನ್ನ ಸ್ವಂತ ಹೆಂಡತಿಗೂ ಹೇಳಿಲ್ಲ. ಅವನೇನ್ ಹೇಳ್ತಾನೆ, ನಾವಿಬ್ರು ಆರಾಧನೆ ಮಾಡ್ಕೊಂಡು ಬರ್ತೀವಿ. ಒಂದ್ ವೇಳೆ ಕೊಂದ್ಬಿಟ್ಟಿದ್ರೆ ಅವ್ರ ಹೆಂಡತಿ ಹತ್ರ ಏನ್ ಹೇಳ್ತಾ ಇದ್ದ?
ಆದರೆ ಅವನ ಭರವಸೆ, ಅವನ ನಂಬಿಕೆ, ನನ್ನನ್ನು ಕರೆದ ದೇವರು ನನ್ನನ್ನು ಕೊನೆವರೆಗೂ ನಡೆಸೋಕೆ ಶಕ್ತನು. ತನ್ನ ಮಗನನ್ನೇ ಇಡೋಕೆ ಹೋಗ್ಬಿಟ್ಟ. ಮತ್ತೆ ಆ ಕಾರ್ಯದಲ್ಲಿ ತುಂಬ ಕಾರ್ಯಗಳಿದೆ. ನಾನು ಸುಮ್ಮನೆ ನಿಮ್ಗೆ ಇದು ಔಟ್ಲೈನ್ ಥರ ತಗೊಂಡೆ. ಅದೇ ಥರನೇ ನಾವು ಈ ಕಡೆ ಬಂದರೆ ಅಪೊಸ್ತಲರ ಗ್ರಂಥದ ಪೇತ್ರದಲ್ಲಿ ಓದ್ಬಿಡಿ. ಪೇತ್ರದೊಂದು ಎದ್ಬಿಡೋಣ. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರೆಗೊಂಡನು. ಇವನ್ ಏನ್ ಮಾಡ್ಬಿಟ್ಟ, ಅಬ್ರಹಾಮನಲ್ಲಿ ಜಗಳ ಮಾಡ್ಕೊಂಡು ಇವನ್ಗೆ ಸೋದಮ್ ಗೊಮೋರ ತುಂಬಾ ಐಗುಪ್ತ ದೇಶ ತರ ಇತ್ತು, ಕಣ್ಣಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿತ್ತು ಅಂತ ಲೋತನ್ ಏನ್ ಮಾಡ್ಬಿಟ್ಟ, ಸೋದಮ್ ಗೊಮೋರಗೆ ಹೋಗಿ ಅಲ್ಲಿ ಹೋದ್ಮೇಲೆನೆ ಅವ್ನಿಗೆ ಗೊತ್ತಾಗ್ತಾ ಇದೆ ಎಷ್ಟು ಪಾಪ ಕಾರ್ಯ ಅಂತ ಹೇಳಿದ್ರೆ, ರೋಡಲ್ಲಿ ಇವಾಗ 2 ಗಂಡು ಮಕ್ಳು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಬ್ರು ಪರಸ್ಪರ ಸೇರ್ಬೇಕು ಅಂದ್ರೆ ಹೋಗ್ಬಿಡೋದು. ಗಂಡು ಮಕ್ಳು ಈಗ ಬಂದಿದೆಯಲ್ಲ, ಅದೇ ತರ ಹೆಣ್ಣನ್ನ ಮದುವೆ ಮಾಡ್ಕೋಬಹುದು, ಗಂಡನ್ನ ಮದುವೆ ಮಾಡ್ಕೋಬಹುದು. ಅಷ್ಟು ಪಾಪ ತುಂಬಿದ ಸ್ಥಳ ಯಾವುದು ಅಂತ ಹೇಳಿದ್ರೆ ಸೋದಮ್ ಗೊಮೋರ. ಆದ್ರೆ ವಚನ ಹೇಳ್ತಾ ಇದೆ, ಪೇತ್ರನ್ ಬರೆಯುವಾಗ ಹೇಳ್ತಾ ಇದ್ದಾರೆ, ಅದರಲ್ಲಿ ಬಾಳಿದ ಲೋಟನು ನೀತಿವಂತನಂತೆ. ಯಾವಾಗ ದೇವರು ಅದೇ ಹೇಳ್ತಾರಲ್ಲ, ಮೊದಲನೇದಾಗಿ ಆತನ ರಾಜ್ಯನ, ಆತನ ನೀತಿನ. ಆಗ ಆತನ ನೀತಿ ಏನು ಅಂತ ಹೇಳಿದ್ರೆ, ನೀವು ಪಾಪದ ಲೋಕದಲ್ಲಿ ಜೀವನ ಮಾಡಿದ್ರು ಪಾಪದ ಜೊತೆ ನಾನು ಬೆರ್ತೋಗೋಕಲ್ಲ, ಆ ಪಾಪದ ಮಧ್ಯದಲ್ಲೂ ಒಂದು ಪರಿಶುದ್ಧ ಜೀವನನ ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ. ಇಂದು ಸೋದಮ್ ಗೊಮೋರಗಿಂತ ಮೋಸವಾಗಿದೆ ನಮ್ಮ ಪಟ್ಟಣ. ಸೋದಮ್ ಗೊಮೋರ ಆದ್ರೂ ಏನೋ ಅಷ್ಟಿಷ್ಟು ಪಾಪ ಅನ್ಬೋದು. ಇಲ್ಲಿ ನೋಡಿದ್ರೆ ತಿರುಗೋ ಕಡೆ ಎಲ್ಲ ಪಾಪ, ತಿರುಗೋ ಕಡೆ ಎಲ್ಲ ಸಮೃದ್ಧಿ, ಮನುಷ್ಯರನ್ನ ಸೆಳೆದುಕೊಳ್ಳೋ ಅಷ್ಟು ಪಾಪ ಲೋಕದಲ್ಲಿ ತುಂಬಿದೆ. ಆದ್ರೆ ಆ ಸೋದಮ್ ಗೊಮೋರದಲ್ಲಿ ಅಷ್ಟು ಪಾಪ ತುಂಬಿದ್ರು ಅವ್ನು ಏನ್ ಮಾಡ್ತಾ ಇಲ್ಲ ಅಂತ, ದಿನನಿತ್ಯ ಹೋಗಿ ಪಟ್ಟಣದಲ್ಲಿ ಕೂತ್ಕೊಂಡು ಆ ಪಾಪದ ಮಧ್ಯೆ ಕೂತ್ಕೊಳ್ಳಿಲ್ಲ. ಅವನ ಪಟ್ಟಣದ ಬಾಗಿಲಲ್ಲಿ ಕೂತ್ಕೊಂಡು ಆ ಜನಗಳು ಪಾಪ ಮಾಡೋದನ್ನ ನೋಡಿ ದಿನ ದಿನ ಆತನ ಹೃದಯದಲ್ಲಿ ಆತನ ನೊಂದ್ಕೊಂಡು ಅದನ್ನ ಏನ್ ಮಾಡ್ತಾ ಇದ್ನಂತೆ, ಅರಿಕೆ ಮಾಡ್ತಾ ಇದ್ನಂತೆ. ಆ ರೀತಿ ಇವತ್ತು ನೀವು ಬಾಳೋ ಸಮುದಾಯ ಹೆಂಗಿದೆ? ಪರಿಶುದ್ಧವಾಗಿದೆಯಾ? ಹೋಗೋ ಕಡೆ ಪರಿಶುದ್ಧ ಇದೆಯಾ? ಖಂಡಿತ ಇಲ್ವೇ ಇಲ್ಲ. ನಮ್ಮ ಮಕ್ಕಳು ಹೋಗೋ ಕಾಲೇಜ್ ಕಡೆ ಪರಿಶುದ್ಧ ಇದೆಯಾ? ಶಾಲೆ ಕಡೆ ಪರಿಶುದ್ಧ ಇದೆಯಾ? ಇಲ್ಲ. ಆದ್ರೆ ಪ್ರತಿದಿನ ನಿಮ್ಮ ಮಕ್ಕಳನ್ನೆಲ್ಲ ನೀವು ಶಾಲೆ ಕಳ್ಸೋ ಚಿಕ್ಕದ್ರಲ್ಲಿ ನಾನು ಹೇಳ್ತೀನಿ, ನನ್ನ ಮಕ್ಕಳನ್ನ ನರ್ಸರಿ ಸ್ಟಾರ್ಟ್ ಮಾಡಿದಾಗ ಪ್ರೇಯರ್ ಮಾಡಿ ಕಳಿಸ್ದೋಳು ಇದುವರೆಗೂ ನಾವು ಮಾಡ್ತಾನೆ ಇದ್ದೀವಿ. ದೇವ್ರ ಒಂದು ಪರಿಶುದ್ಧ ಜೀವನನ ಮಕ್ಕಳಿಗೆ ಖಂಡಿತ ಇಡ್ತಾರೆ. ಯಾರು ಅದಕ್ಕೆ ಹೊಣೆ ಅಂತ ಹೇಳಿದ್ರೆ ತಂದೆ ತಾಯಿ ಆದ್ರ ನೀವೇ ನಿಮ್ಮ ಮಕ್ಕಳನ್ನ ಕಾಲೇಜ್ಗೆ ಶಾಲೆಗೆ ಕಳ್ಸೋವಾಗ, ಅಪ್ಪ ನಾನು ಹೋಗೋಕ್ಕಾಗಲ್ಲ, ನನ್ಗೊಂದು ಗೊತ್ತು, ನಾವು ಹೋಗುವ ಸ್ಥಳ ಅಲ್ಲ, ನೀನ್ ಬರ್ತೀಯ ಅಂತ. ನನ್ನ ಮಗಳು ಇವಾಗಲೇ ಸ್ಕೂಲ್ಗೆ ಹೋಗಿದ್ದಾಳೆ. ಅವಳು ಸ್ಕೂಲ್ 1ನೇ ಕ್ಲಾಸಿಂದ 10ನೇ ಕ್ಲಾಸು ಡಿಗ್ರಿನೋ ಮುಗಿಸೋವರೆಗೂ ನಿನ್ನ ಪರಿಶುದ್ಧತೆ, ನಿನಗೆ ಭಯ ಪಡುವ ಭಯ ನನ್ನ ಮಕ್ಕಳನ್ನ ಹಿಂಬಾಲಿಸ್ತಾನೆ ಇರಬೇಕು. ನನ್ನ ಮಕ್ಕಳಿಗೆ ಎಲ್ಲ ಅನಿತ್ಯವಾದ ಸ್ನೇಹಿತರಿಂದ ನೀವು ದೂರ ಪಡಿಸಿ ಅಂತ ನೀವು ಬೇಡ್ಕೊಳ್ಳೋದಾದ್ರೆ ಖಂಡಿತ ದೇವರು ಅದನ್ನೇ ಮಾಡ್ತಾರೆ. ಲೋತನ ಹಂಗೆ ಪಾಪ ತುಂಬಿದ ಆ ದೇಶದಲ್ಲಿ ಅವನೇನ್ ಮಾಡಿಲ್ಲ, ಪಾಪದ ಜೊತೆ ಬೆರ್ತಿಲ್ಲ. ಆ ಪಾಪನ ಬಿಟ್ಟು ಒಂದು ಪರಿಶುದ್ಧ ಜೀವನನ ಅವ್ನು ನಡೆಸ್ತಾ ಇದ್ದ. ದೇವ್ರು ಇವತ್ತು ಅದನ್ನೇ ನಮ್ಮಲ್ಲೂ ಬಯಸ್ತಾ ಇದ್ದಾರೆ. ನಾವು ಈ ಲೋಕದಲ್ಲಿ ಇದೀವಿ, ಲೋಕನ ಬಿಟ್ಟು ಸಪ್ರೇಟ್ ಇಲ್ಲ, ನಾವು ಲೋಕದಲ್ಲಿ ಇದೀವಿ. ಇದೇ ಲೋಕದಲ್ಲಿ ಈ ಪಾಪಗಳೆಲ್ಲ ತುಂಬಿದೆ. ಆದ್ರೆ ಈ ಒಂದು ಪಾಪನು ನಿಮ್ಮೊಳಗಡೆ ಏನ್ ಮಾಡ್ಬಾರ್ದಂತೆ, ಬರಬಾರ್ದಂತೆ. ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ದೇವರ ಆ ಜ್ಞಾನ ಎಷ್ಟು ದೊಡ್ಡದು. ಯೋಚನೆ ಮಾಡಿ ನೋಡಿ, ಸಮುದ್ರದ ನೀರು ನಾವ್ ಎತ್ತಿ ಕುಡಿಯೋಕ್ಕಾಗತ್ತಾ? ಖಂಡಿತ ಸ್ವಲ್ಪ ಬಾಯಿ ಒಳಗಡೆ ಹೋದ್ರೇನೆ ಏನಾಗುತ್ತೆ, ಉಪ್ಪು ಆಯ್ತಾ. ಆದ್ರೆ ಆ ಉಪ್ಪು ನೀರಲ್ಲಿ ಯಾವ್ದು ಜೀವಿಸ್ತಾ ಇದೆ? ಮೀನ್ ಜೀವಿಸ್ತಾ ಇದೆ, ಕರೆಕ್ಟಾ? ಆ ನೀರಿಲ್ಲ ಅಂದ್ರೆ ಅದು ಸತ್ತೋಗುತ್ತೆ. ಆ ಉಪ್ಪು ನೀರಲ್ಲಿ ಅದು ತನ್ನ ಜೀವನನ ನಡೆಸಿದ್ರು ಅದ್ರ ಮೈಯಲ್ಲಿ ಒಂದು ಚೂರು ಉಪ್ಪು ಹೋಗೋಕೆ ಅದು ಬಿಡೋದಿಲ್ಲ. ಅವಾಗ ಯೋಚನೆ ಮಾಡಿ, ದೇವ್ರ ಅದನ್ನ ಏನಕ್ಕೆ ನಮ್ಗೆ ಸುಮ್ಗೆ ಬರ್ಲಿಕ್ಕಿಲ್ಲ. ಈ ಲೋಕ ಅನ್ನೋದು ಆ ಸಮುದ್ರದ ತರ, ಎಷ್ಟೇ ಉಪ್ಪು, ಎಷ್ಟೇ ಕೊಳಕು, ಎಷ್ಟೇ ಪಾಪ, ಎಷ್ಟೇ ವ್ಯಭಿಚಾರ, ಎಷ್ಟೇ ಕುಡಿತದನ ಏನೇನಿದ್ರು ಇದ್ರ ಮಧ್ಯದಲ್ಲೆಲ್ಲ ನೀನು ಒಂದು ಪರಿಶುದ್ಧ ಜೀವನ ಮಾಡ್ಬೇಕು ಅನ್ನೋದೇ ತಂದೆಯಾದ ದೇವರ ಇಷ್ಟ. ಈ ಜೀವನ ನಾನು ಬಾಳ್ಬೇಕು ಅಂತ ಹೇಳಿದ್ರೆ, ಈ ಜೀವನ ಪರಿಶುದ್ಧ ನನ್ನಲ್ಲಿ ಬರಬೇಕು ಅಂತ ಹೇಳಿದ್ರೆ, ನಾನು ಪ್ರತಿದಿನ ಆತನ ನೀತಿಯನ್ನ, ಆತನು ನನಗೆ ಕೊಟ್ಟ ಆ ರಕ್ಷಣೆಯನ್ನ ನನ್ನ ಬಾಯಲ್ಲಿ ನಾನು ಅರಿಕೆ ಮಾಡ್ತಾನೆ ಇರಬೇಕು.
ನಾನು ಮಾಡೋದಾದ್ರೆ ಲೋತನ್ ಥರನೇ ಲೋತನ್ನ ಏನು ಹೇಳ್ತಾರೆ, ಅವ್ನು ನೀತಿವಂತ. ಪಾಪದ ಜನಗಳ ಮಧ್ಯೆ ಇದ್ರೂ ಆ ಸೋದೋಮ್ ಕುಮಾರದಲ್ಲಿ ತಪ್ಪಿಸ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಲೋತ, ಅವರಿಬ್ಬರು ಮಕ್ಕಳು ಮಾತ್ರ. ಎಷ್ಟು ಸಾವಿರ ಎಷ್ಟು ಲಕ್ಷ ಜನ ಇದ್ರು ಅಂತ ಗೊತ್ತಿಲ್ಲ, ಮೆನ್ಷನ್ ಮಾಡಿಲ್ಲ. ಆದರೆ ಅದ್ರಲ್ಲಿ ಉಳ್ಕೊಂಡವ್ರು ಮಾತ್ರ ಎಷ್ಟು ಜನ? 3 ಜನ. ಹೆಂಡತಿನೂ ತಿರುಗಿ ನೋಡ್ಬಿಟ್ಟು ಏನಾಗ್ಬಿಟ್ಲು, ಹಂಗೆ ಉಪ್ಪು ಥರ ನಿಂತು ಬಿಟ್ಲು. ಆಯ್ತಾ, ಇವಾಗ ಕೊನೆಯದಾಗ ಇನ್ನೂ ಒಂದು ಕಾರ್ಯ ನೋಡಿ ನಾವು ಮುಗಿಸೋಣ. ಅಪೊಸ್ತಲರ ಗ್ರಂಥ 16ನೇ ಅಧಿಕಾರ. ಅದರಲ್ಲಿ ಪೌಲನು ಸೀಲಾ ಇಬ್ರು ಏನು ಮಾಡ್ತಾರೆ, ಮೆಕ್ಕದೋನಿಯ ಪಟ್ಟಣಕ್ಕೆ ಹೋಗ್ತಾರೆ. ಹೋಗೋಕೆ ಮುಂಚೆನೆ ಇದರಲ್ಲಿ ಒಂದು ವಚನ ಮಾತ್ರ ಓದಿ ಮಿಕ್ಕಿದ್ದು ನಾನು ನಿಮ್ಗೆ ಹೇಳ್ತೀನಿ. 16ನೇ ಅಧಿಕಾರ 31ನೇ ವಚನ ಓದಿ. ಅಪೊಸ್ತಲರ 16 ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೆ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು. ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಅವರು ಇನ್ನೂ ಮೆಕ್ಕದೋನಿಯಾಗ ಹೋಗಿಲ್ಲ. ಆದರೆ ಹೋಗೋಕೆ ಮುಂಚೆ ಪೌಲನ್ಗೆ ಒಂದು ಕನಸು ಬರ್ತಾ ಇದೆ. ಆ ಕನಸಲ್ಲಿ ಯಾರೋ ಒಂದು ವ್ಯಕ್ತಿ, ಅವನ ಅರಿದೇ ಇರೋ ವ್ಯಕ್ತಿ ಏನು ಮಾಡ್ತಾನೆ, ಬಂದು ಪೌಲನ್ನ ಕರೀತಾರೆ, ನೀವು ಬಂದು ನಮಗೆ ಬಿಡುಗಡೆಯ ಸುವಾರ್ತೆ ಹೇಳ್ಬಾರ್ದ ಅಂತ. ಆಗ ಪೌಲನು ಸೀಲಾ ಇಬ್ರು ಏನು ಮಾಡ್ತಾರೆ, ಅದಕ್ಕೆ ಸಿದ್ಧತೆ ಎಲ್ಲ ನೋಡಿಕೊಂಡು ಎಲ್ಲ ದೇಶನ ಸುತ್ತಕೊಂಡು ಹಂಗೆ ಮೆಕ್ಕದೋನಿಯಾಗಿ ಬರ್ತಾರೆ. ಅಲ್ಲಿ ಬಂದು ಅವ್ರು ಸೇವೆ ಮಾಡುವಾಗ ಅಲ್ಲಿ ಒಂದು ಸ್ತ್ರೀಯ ಹೃದಯವನ್ನೂ ದೇವರು ತೆರೀತಾರೆ. ಅವ್ರ ಮನೆಯಲ್ಲೇ ಅವ್ರು ಉಳ್ಕೊಂಡು ಏನು ಮಾಡ್ತಾರೆ, ಸೇವೆ ಮಾಡ್ತಾ ಇದ್ದಾರೆ. ಇವ್ರು ಪ್ರತಿದಿನ ಸೇವೆಗೆ ಹೋಗೋವಾಗ ಆ ಪಟ್ಟಣದಲ್ಲಿರೋ ಒಂದು ಹೆಂಗಸು ಏನು ಮಾಡ್ತಾರೆ, ಯಾವಾಗಲೂ ಬಂದ್ಬಿಟ್ಟು ಅವಳು ಒಂದು ಮಂತ್ರವಾದಿ. ಮಂತ್ರ ಜನಗಳಿಗೆ ಅವ್ರ ಜೀವಿತದಲ್ಲಿ ನಡೆಯೋದನ್ನೆಲ್ಲ ಹೇಳ್ತಾರೆ ಅಂತ ಹೇಳಿ ತುಂಬ ಆದಾಯ ಬರ್ತಾ ಇತ್ತು. ಆದರೆ ಪೌಲು ಸೀಲಾ ನಡೆಯುವಾಗ ಇವ್ರು ಯಾವಾಗಲೂ ಏನು ಹೇಳೋದು, ಇವ್ರು ಬಂದ್ಬಿಟ್ಟು ತುಂಬ ಉನ್ನತವಾದ ದೇವರ ಮಕ್ಕಳು, ಇವ್ರು ಬಂದ್ಬಿಟ್ಟು ನಮಗೆ ರಕ್ಷಣೆಯ ಮಾರ್ಗನ ಹೇಳ್ಕೊಡ್ತಾ ಇದ್ದಾರೆ. ಪೌಲ್ಗೆ ಸಿಟ್ಟಂದ್ರೆ ಸಿಟ್ಟು. ಯಾಕೆ ಅಂದರೆ ದೇವರೇ ಇಷ್ಟಪಡಲ್ಲ. ದೆವ್ವಗಳು ಓಡೋವಾಗ ನೋಡಿ, ನೀನು ಉನ್ನತವಾದ ದೇವರ ಕುಮಾರ ಅಂತ ಹೇಳಿದ ತಕ್ಷಣ ದೇವ್ರು ಹೇಳ್ತಾರೆ, ಮಾತಾಡ್ಬೇಡ, ಬಾಯಿ ಮುಚ್ಚು ಅಂತಾರೆ. ಯಾಕೆ ಅಂದರೆ ಸೈತಾನನಿಂದ ದೇವ್ರ ಕ್ರೆಡಿಟ್ ತಗೊಳ್ಳೋಕೆ ಇಷ್ಟನೇ ಪಡೋದಿಲ್ಲ. ಸೈತಾನನಿಂದ ಅಲ್ಲ, ತಮ್ಮ ಸ್ವಂತ ರಕ್ತದಿಂದ ಆರಿಸಿಕೊಂಡ ಮಕ್ಕಳ ಬಾಯಿಯಿಂದಲೇ ಸ್ತುತಿ ಸ್ತೋತ್ರಗಳನ್ನ ದೇವ್ರು ಇಷ್ಟಪಡೋದು. ಆಗ ಪೌಲು ಸೀಲಾ ಏನು ಮಾಡ್ತಾರೆ, ಪೌಲನ್ ಏನು ಮಾಡ್ತಾನೆ, ಕೋಪಗೊಂಡು ಆ ಸ್ತ್ರೀಗೆ ಹೇಳ್ತಾರೆ, ಆ ಸ್ತ್ರೀನ ಬೈಯೋದಿಲ್ಲ, ಅದ್ರ ಒಳಗಡೆ ಇರೋ ದುರಾತ್ಮನ ಬೈತಾರೆ. ನೀನು ಇವಳನ್ನ ಬಿಟ್ಟು ಹೋಗು ಅಂತ ಹೇಳಿದ ತಕ್ಷಣ ಹೊರಟೋದ್ಲು. ಇವಾಗ ಅವಳಲ್ಲಿರೋ ದುರಾತ್ಮ ಹೋದ ತಕ್ಷಣ ಅವಳು ಯಾವ ಮಂತ್ರನೂ ಹೇಳೋಕೆ ಏನಾಗಿಲ್ಲ, ಬಂದಿಲ್ಲ. ಇವಳಿಂದ ನಮ್ಮ ಆದಾಯ ಎಲ್ಲ ಹೋಯ್ತಲ್ಲ ಅಂತೇಳಿ ಆ ಪಟ್ಟಣದವ್ರ ಕೋಪ ಬಂದ್ಬಿಟ್ಟು ಪೌಲ ಸೀಲಾನ ಹಿಡಿದು ಸೆರೆಮನೆಗೆ ಹಾಕೋತಾರ, ಸೇವಕರ ಬಳಿಯಲ್ಲಿ ಕೊಡ್ತಾರೆ, ಚೆನ್ನಾಗಿ ಹೊಡೆದ್ಬಿಡ್ತಾರೆ ಅವ್ರನ್ನ. ನೀವು ಓದ್ ನೋಡಿ, ಘಟನೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಇನ್ನೂ ಜಾಸ್ತಿ ಅರ್ಥಗಳಿದೆ, ನಾನು ನಿಮ್ಗೆ ಸ್ವಲ್ಪ ಮಾತ್ರ ಹೇಳ್ತಾ ಇದ್ದೀನಿ. ಪೌಲನ್ನು ಸೀಲಾನ ಚೆನ್ನಾಗಿ ಹೊಡೆದ್ಬಿಡ್ತಾರೆ, ಬಟ್ಟೆ ಗಿಟ್ಟೆ ಎಲ್ಲ ಹರಿದಾಕ್ಬಿಡ್ತಾರೆ. ಹರಿದಾಕಿ ಹೊಡೆದು ಒಂದು ನಾರ್ಮಲ್ ಸೆರೆಮನಿಯಲ್ಲ, ಇವಾಗೆಲ್ಲ ಜೈಲಲ್ಲೂ ಏರೋಪ್ಲೇನ್ ಹತ್ಸೋಕೆ ಒಂದು ಜಾಗ ಇಟ್ಟಿರ್ತಾರಲ್ಲ, ಕಾರ್ಗತ್ತಲೆ ಥರ ಇರುತ್ತೆ, ಆ ಥರ ಒಂದು ಕತ್ತಲೆ ಸ್ಥಳದಲ್ಲಿ ತಗೊಂಡೋಗಿ ಪೌಲನ್ನು ಸೀಲಾನು ಕೈಕಾಲನ್ನ ಕಟ್ಟಿ ಸುಮ್ಗೆ ಹಾಕಿಲ್ಲ. ಈ ಫ್ಯಾನ್ನಲ್ಲಿ ನಿಮ್ಮನ್ನ ಯೋಚನೆ ಮಾಡಿ ನೋಡಿ, ಯಾರನ್ನಾದ್ರೂ ನನ್ನ ತಲೆ ಕೆಳಗಡೆ ನೇತಾಕ್ಬಿಟ್ರೆ ಹೆಂಗಿರ್ತೀರ? ಕಾಲೆರಡು ಮೇಲೆ, ತಲೆ ಕೆಳಗಡೆ ಹೆಂಗಿರುತ್ತೆ? ಮನೇಲಿ ಹೋಗಿ ಸರ್ಕಸ್ ಮಾಡಿ ನೋಡಿ ಒಂದ್ಸಲ. ದಿಂಬೇನಾದ್ರೂ ಇಟ್ಬಿಟ್ಟು ತಲೆ ಕೆಳಗಡೆ ಕಾಲ್ ಮೇಲೆ ಎತ್ ನೋಡಿ, ಎಲ್ಲ ರಿವರ್ಸಲ್ಲಿ ಓಡಿದ್ರೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಆದ್ರೆ ಪೌಲ ಸೀಲಾನಿಗೆ ಗೊತ್ತು, ದೇವ್ರು ಇಲ್ಲಿ ನನ್ನನ್ನು ಏನಕ್ಕೋ ಕರ್ಕೊಂಡು ಬಂದಿದ್ದಾರೆ, ಇಲ್ಲೇನೋ ಒಂದು ಕಾರ್ಯ ಮಾಡ್ತಾರೆ. ಆ ಕಟ್ಟಾಕಿದ್ದಾರೆ ಇವರಿಬ್ರು ಮಧ್ಯರಾತ್ರಿ, ಹಗಲು ಅಲ್ಲ, ಮಧ್ಯರಾತ್ರಿನಲ್ಲಿ ಪೌಲ ಹೇಳ್ತಾನೆ ಸೀಲಾನ ಹತ್ರ, ನನ್ಗೇನೋ ಹಾಡ್ಬೇಕು ಅನಿಸ್ತಾ ಇದೆ, ಆ ಪುಸ್ತಕದಲ್ಲಿ ಒಂದು ಹಾಡಿದೆಯಲ್ಲ ತೆಗಿ ಅಂತ. ಅಲ್ಲಿ ಏನಾಕಿದ್ದಾರೆ, ಕಟ್ಟಾಕಿದ್ದಾರೆ.
ಆದ್ರೆ ಇಬ್ರು ಹೆಂಗ್ ಹಾಡ್ತಾರೆ ಅಂತ ಹೇಳಿದ್ರೆ, ಕಟ್ಟಾಕಿರೋ ಸಮಯದಲ್ಲಿ ಇಬ್ರು ಹಾಡಿ ಸ್ತೋತ್ರ ಮಾಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವರಿಬ್ರು ಬಂಧನಗಳು ಬಿಚ್ಚಿ ಕೆಳಗಡೆ ಇವ್ರು ಬಿದ್ದಿಲ್ಲ. ಇವ್ರು ಹಾಡೋ ಹಾಡಿಗೆ ದೇವದೂತರ ಕೆಳಗಡೆ ಇಟ್ಟು ಸೆರೆಮನೆ ಎಲ್ಲ ಅಲ್ಲಾಡ್ಬಿಡ್ತು. ಎಲ್ಲ ಬಂಧನದಲ್ಲಿದ್ದ ಜನಗಳ ಆ ಬಂಧನಗಳೆಲ್ಲ ಬಿಚ್ಚಲ್ಪಟ್ಬಿಡ್ತು. ಎಲ್ಲ ಸೆರೆಗಳು ತೆರೆದಿದೆ. ಆಗ ನೀವ್ ಯೋಚನೆ ಮಾಡಿ, ದೇವರಿಗೆ ಮೆಚ್ಚುಗೆಯಾಗಿ ನೀವು ಆರಾಧನೆ ಮಾಡೋದಾದ್ರೆ ನಿಮ್ ಕುಟುಂಬದಲ್ಲಿ ಕಟ್ಟಲ್ಪಟ್ಟಿರೋರು ಬಿಡುಗಡೆ ಹೊಂದ್ತಾರೆ, ದೇಶದಲ್ಲಿ ಕಟ್ಟಲ್ಪಟ್ಟಿರೋರು ಬಿಡುಗಡೆ ಹೊಂದ್ತಾರೆ. ಯೌವನಸ್ಥರು ಆರಾಧನೆ ಮಾಡೋವಾಗ ನಿಂತ್ಕೊಂಡು ಆರಾಧನೆ ಮಾಡೋಕೆ ನಿಮಗ್ ಕಷ್ಟ. ಅಲ್ಲಿ ನಿಂತ್ಕೊಂಡು ಮಾತಾಡೋದು, ಇಲ್ಲಿ ನಿಂತ್ಕೊಂಡು ಮಾತಾಡೋದು. ನೀವೆಲ್ಲ ಒಂದೊಂದು ಯೌವನಸ್ಥರಿಗಾಗಿ ದೇವರ ಸಮ್ಮುಖದಲ್ಲಿ ನಿಲ್ಲೋದಾದ್ರೆ ಇಷ್ಟೊತ್ತಿಗೆ ಈ ಭಾಗದಲ್ಲಿರೋ ಎಷ್ಟೋ ಯೌವನಸ್ಥರನ್ನ ತಂದು ನಮ್ಮ ಸಭೆನಲ್ಲಿ ದೇವ್ರು ಹಾಕ್ಬಿಡ್ತಾ ಇದ್ರು. ಇವತ್ತು ದೇವ್ರು ವಾಗ್ದಾನ ಮಾಡಿದ್ದಾರೆ, ಹಾಕ್ತಾರೆ ಖಂಡಿತ, ನೀವೆಲ್ಲ ಪ್ರಾರ್ಥನೆ ಮಾಡೋದಾದ್ರೆ. ಆಗ ಸೆರೆಮನೆ ಅಧಿಪತಿ ಓಡ್ ಬರ್ತಾನೆ. ಸೆರೆಮನೆ ಬಾಕ್ಲೆಲ್ಲ ತೆರೆದಿರೋದು ನೋಡ್ಬಿಟ್ಟು ಅವನು ಭಯ ಬಂದ್ಬಿಟ್ಟು, ಆವಾಗೆಲ್ಲ ರೂಲ್ ಎಲ್ಲ ತುಂಬಾ ಕಷ್ಟ. ರೋಮರ ರಾಜ್ಯದಲ್ಲಿ ನಾವು ತಿಳ್ಕೊಂಡಿರೋ ಹಂಗೆ ಅಲ್ಲ, ಎಷ್ಟು ಕಠಿಣವಾಗಿ ಸಾಯಿಸ್ತಾ ಇದ್ರು ಅಂದ್ರೆ ಅಷ್ಟು ಕಠಿಣವಾಗಿ ಸಾಯಿಸ್ತಾ ಇದ್ರು. ಆಗ ಅವನ್ ಏನ್ ಮಾಡ್ತಾನೆ, ತನ್ನ ಜೀವನ ಅವನೇ ತೆಗೆದುಕೊಳ್ಬೇಕು ಅಂತ ಹೇಳಿ ಚಾಕು ಎತ್ತಿ ತನ್ನ ಹತ್ತತ್ರ ಇಡ್ತಾನೆ. ಇವನು ಎಲ್ಲಿದ್ದಾನೆ? ಎಂಟ್ರನ್ಸ್ ಅಲ್ಲಿ ಇದ್ದಾನೆ. ಪೌಲು ಸೀಲ ಎಲ್ಲಿದ್ದಾರೆ? ಒಳಗಡೆ ಕೋಣೆನಲ್ಲಿದ್ದಾರೆ. ಆ ವಚನದಲ್ಲಿ ಹೇಳ್ತಾ ಇದೆ, ಒಳಗಡೆಯಿಂದ ಅವನ್ ಏನ್ ಮಾಡ್ಕೊಳಕ್ ಹೋಗ್ತಾನೆ ಅನ್ನೋದನ್ನ ದೇವರಲ್ಲಿ ಪೌಲ ಸೀಲ ತೋರಿಸ್ತಾ ಇದ್ದಾರೆ. ಇನ್ನೂ ಅವ್ರ ಬಂಧನಗಳು ಬಿಚ್ಚಲ್ಪಟ್ಟಿಲ್ಲ. ತೋರಿಸಿದ ಮಾತ್ರನೇ ಪೌಲ ಒಳಗಡೆಯಿಂದ ಕಿರ್ಸ್ತಾರೆ, ನಿನ್ಗೇನು ಕೇಡೇನು ಮಾಡ್ಕೋಬೇಡ, ಯಾರು ತಪ್ಪಿಸ್ಕೊಳ್ಳಿಲ್ಲ, ಎಲ್ಲರೂ ಇರೋ ಸ್ಥಳದಲ್ಲೇ ಇದೀವಿ ಅಂತ. ಆ ಸೆರೆಮನೆ ಅಧಿಪತಿ ಭಯ ಬಿದ್ದು ಲೈಟ್ ಎತ್ಕೊಂಡು ಅವನ್ ಪೌಲ ಸೀಲ ಮುಂದೆ ಬಂದ್ಬಿಟ್ಟು ನಡುಗ್ತಾ ನಿಂತ್ಕೊಳ್ತಾನೆ. ಅವಾಗ ಯೋಚನೆ ಮಾಡಿ, ನಾವು ದೇವರಿಗೆ ಮೆಚ್ಚುಗೆಯಾದ ಒಂದು ನೀತಿ ಉಳ್ಳ ಆ ಜೀವನ ಮಾಡೋದಾದ್ರೆ ದೇಶದಲ್ಲಿ ನಮ್ಮ ಮೇಲೆ ಕೈ ಇಕ್ಬೇಕಂದ್ರೆ ಭಯ ಬೀಳ್ಬೇಕು, ಸತ್ಯವೇದನ ಹರಿಬೇಕಂದ್ರೆ ಭಯ ಪಡ್ಬೇಕು, ಸತ್ಯವೇದನ ಸುಟ್ಟಾಕ್ಬೇಕಂದ್ರೆ ಭಯ ಬೀಳ್ಬೇಕು. ಯಾಕೆ ಇನ್ನೂ ಅಭಿಷೇಕ ಬಂದಿಲ್ಲ ಅಂದ್ರೆ ಅಭಿಷೇಕ ನಾವು ಇಷ್ಟ ಪಡ್ತಾ ಇಲ್ಲ. ಅಂತ ಅಭಿಷೇಕನ ಬಯಸಿ, ಅಪ್ಪ ನಿನ್ನ ಮಕ್ಕಳನ್ನ ನೋಡಿದ್ರೆ ನಡಗ್ಬೇಕು, ದೇಶದಲ್ಲಿರೋ ಅಧಿಕಾರಿಗಳು ನಡಗ್ಬೇಕು, ದೇಶ ನಡಗ್ಬೇಕು. ಅದೇ ಅಭಿಷೇಕನ ಈ ಕೊನೆಗಾಲದಲ್ಲಿ ದೇವರು ಇಟ್ಟಿದ್ದಾರೆ. ಪೌಲ ಸೀಲ ಮುಂದೆ ಅವ್ನು ಬಂದ್ಬಿಟ್ಟು ನಡುತ್ತಾ ಬಂದು ನಿಂತು ಅವತ್ ರಾತ್ರಿನೇ ಹೇಳ್ತಾರೆ, ಅವನಿಗೆ ಸತ್ಯವೇದ ಸಾರಲ್ಪಡುತ್ತೆ, ಯೇಸು ಸ್ವಾಮಿನೇ ಅಪ್ಪ ನಿಜವಾದ ದೇವರು, ರಕ್ಷಣೆ ಹೊಂದೋಕೆ ಅವ್ರೊಬ್ಬರೇ ದಾರಿ ಅಂತ ಹೇಳಿದೆ. ಒಂದೇ ರಾತ್ರಿ ನಡೀತಾ ಇದೆ. ಒಂದೇ ರಾತ್ರಿ ಅವ್ರ ಬಂಧನಗಳನ್ನ ಬಿಚ್ಚಿ ಅಧಿಕಾರಿ ಮನೆಗೆ ಕರ್ಕೊಂಡೋಗಿ ಅವ್ರ ಗಾಯಗಳಿಗೆಲ್ಲ ಎಣ್ಣೆ ಹಾಕಿ ಆವತ್ ರಾತ್ರಿನೇ ಕುಟುಂಬ ಸಮೇತ, ಅವ್ರ ಕುಟುಂಬ ಮಾತ್ರ ಅಲ್ಲ ಅವ್ರ ನೆರೆಯವ್ರು ಎಲ್ಲರೂ ಹೋಗಿ ಒಂದೇ ರಾತ್ರಿ ದೀಕ್ಷಾಸ್ತಾನ ಎಲ್ಲ ತಗೊಂಡು ಮನೆಗೆ ಬಂದ್ಮೇಲೆ ಸಮೃದ್ಧಿಯಾದ ಊಟ. ಯಾರಿಗೆ? ಪೌಲ ಸೀಲಾಗೆ. ಊಟ ಇಲ್ಲ, ಏನು ಇಲ್ಲ, ಈಸ್ಕೊಂಡು ತಲೆ ಕೆಳಗಡೆ ನೇತಾಡಿನು ದೇವರನ್ನ ಆರಾಧನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಮುಖಾಂತರ ನಡೆದ ಕಾರ್ಯ ಏನು ಅಂದ್ರೆ ಸೆರೆಮನೆಗಳೆಲ್ಲ ನಡುತ್ತಂತೆ, ಅಧಿಕಾರಿಗಳು ನಡುಗಿದ್ರು, ಭಯ ಬಿದ್ದು ಬಂದು ನಿಂತ್ಕೊಂಡ್ರು. ಆವತ್ತು ಪೌಲ ಸೀಲ ನಡೆಯುತ್ತೆ ಅಂತ ಹೇಳಿದ್ರೆ ಈ ಕಾಲದಲ್ಲಿ ನಮಗ್ ನಡೆಯೋದಿಲ್ವಾ? ಪ್ರತಿಯೊಬ್ಬರ ಬಳಿ ದೇವರು ಮಾತಾಡ್ಬೇಕು ಅಂತ ಇಷ್ಟಪಡ್ತಾರೆ, ಪ್ರತಿಯೊಂದು ಜೀವನದಲ್ಲಿ ದೇವರು ಅಭಿಷೇಕ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ. ನೀವು ಬಯಸೋದಾದ್ರೆ ದೇವರು ಖಂಡಿತ ಅಭಿಷೇಕನ ನಮಗ್ ಕೊಡ್ತಾರೆ. ದೇವ್ರು ಕೊಡೋಕೆನೆ ಇಷ್ಟಪಡ್ತಾ ಇದ್ದಾರೆ. ದೇವ್ರಿಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದು ಆತನ ರಾಜ್ಯವನ್ನ, ಆತನ ನೀತಿಯನ್ನ ಹುಡುಕಿ ಅದಕ್ಕಾಗಿ ತವಕ ಪಡಿ. ಅಪ್ಪ ನಾನು ಏನ್ ಮಾಡ್ಬೇಕು, ಕೊನೆಗಾಲದಲ್ಲಿ ಇದೀವಪ್ಪ, ಎಷ್ಟೋ ಜನ ಸಾಯ್ತಾ ಇದ್ದಾರೆ, ನಾನು ನನ್ನ ಕೋಣೆನಲ್ಲಿ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಅವ್ರು ಹೆಂಗೆ ಸೆರೆಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಬಂಧನಗಳು ಬಿಚ್ಚಲ್ಪಟ್ಟು ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಾದ್ರೆ, ಸಭೆನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಾದ್ರೆ, ಅದಕ್ಕೆ ನಿಮಗೆ ಪ್ರತಿ ಬಾರಿ ಹೇಳ್ತೀವಿ, ಸಭೆ ಇದೆ, ಭಾನುವಾರ ಸಂಜೆ ಇದೆ, ದಯವಿಟ್ಟು ಬಂದು ಒಬ್ಬರಾಗ್ಲಿ ಇಬ್ಬರಾಗ್ಲಿ ತೆಗೆದು ಆರಾಧನೆ ಮಾಡಿ, ಆರಾಧನೆ ಶಬ್ದ ದೇವ್ರ ಸಮ್ಮುಖಕ್ಕೆ ಹೋಗ್ಲಿ, ಖಂಡಿತ ದೇವ್ರ ಬಿಡುಗಡೆ ಕೊಡ್ತಾರೆ. ಒಂದ್ ದಿವಸ 2 ದಿವಸ ಮಾಡಿ ಬಿಡೋದಲ್ಲ. ಯಾರು ಬಂದ್ರು ಸರಿ, ಬಂದಿಲ್ಲ ಅಂದ್ರೂ ಸರಿ, ಅಪ್ಪ ನಾನು ನಿನ್ನ ಸಮ್ಮುಖದಲ್ಲಿ ಇರ್ತೀನಿ, ನನಗೆ ಕೊಡೋ ಸಮಯ ಎಲ್ಲ ನಾನು ನಿನಗೆ ವೆಚ್ಚ ಮಾಡ್ತೀನಿ ಅಂತ ಒಂದು ತೀರ್ಮಾನ ತೆಗೀರಿ. ಒಂದು ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿ.
ಏನೇ ಬಂದರೂ ನಿನಗಾಗಿ ದೃಢವಾಗಿ ನಿಲ್ಲೋಕೆ ಕೃಪೆ ಮಾಡಿ ಅಂತ ಕೇಳಿ ಆ ಅಧಿಕಾರಿ ಕುಟುಂಬ ಪೂರ್ತಿ ಇಷ್ಟು ದಿನ ಸಂತೋಷ ಇಲ್ಲ, ಆ ದೇವರ ಬಿಡುಗಡೆನ ಹೊಂದ್ಕೊಂಡ್ಮೇಲೆ ಸಂತೋಷದಿಂದ ಆ ಕುಟುಂಬ ಸಂತೋಷದಿಂದ ದೇವರ ಸಮ್ಮುಖದಲ್ಲಿ ಬಾಳೋಕೆ ಪೌಲ ಶೀಲ ಒಂದು ದಾರಿಯಾಗಿದ್ರು. ಅದೇ ಅಭಿಷೇಕನೇ ದೇವ್ರು ನಮ್ಗೆ ಇಟ್ಟಿದ್ದಾರೆ, ಅದೇ ಅಭಿಷೇಕದಲ್ಲಿ ದೇವ್ರು ನಮ್ಮನ್ನು ನಡೆಸ್ತಾರೆ. ಅದಕ್ಕೆ ಅಭಿಷೇಕನ ಇಷ್ಟಪಡಿ, ಅಭಿಷೇಕನ ನನಗೆ ಬೇಕು ಅಂತ ದೇವರಲ್ಲಿ ಕೇಳಿ, ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸ್ತಾರೆ.